ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆಹಾ, ಗಮ್ಮಂತಿದೆ. ಈ ಹೆಸರುಬೇಳೆ ಹಲ್ವಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನು ಬೇಕು ಹೇಳಿ? ತಾಳ್ಮೆ. ಕರೆಕ್ಟಾಗಿ ಹೇಳಿದ್ರಿ. ಇದು ಬರೀ ಹಲ್ವಕ್ಕೆ ಮಾತ್ರ ಅಲ್ಲ, ಜೀವನಕ್ಕೂ ಅಷ್ಟೇ. ಇದೇ ಮೇನ್ ಇಂಗ್ರೀಡಿಯೆಂಟ್. ಪ್ರಿಯ ವೀಕ್ಷಕರೇ, ಇವತ್ತು ಫೆಬ್ರವರಿ 14 ಅಂದ್ರೆ ಪ್ರೇಮಿಗಳ ದಿನ. ತರುಣ ತರುಣಿಯರಿಗೆ ಉಲ್ಲಾಸ ಉತ್ಸಾಹದ ದಿನ ಕಣ್ರಿ. ಎಲ್ಲಿ ನೋಡಿದ್ರು ಕೆಂಪು ಗುಲಾಬಿಗಳು, ಗಿಫ್ಟ್ ಬಾಕ್ಸ್ಗಳು, ಅಷ್ಟೇ ಅಲ್ಲ ಪತ್ರಗಳು ಕಣ್ಣಿಗೆ ಬೀಳ್ತಾವೆ ಕಣ್ರಿ. ಸಿಟಿಗಳಲ್ಲಂತೂ ಕೇಳೋದೆ ಬೇಡ ಕಣ್ರಿ. ಪಾರ್ಕ್ನಲ್ಲಿ, ಸಿನಿಮಾ ಥಿಯೇಟರ್ನಲ್ಲಿ, ಮಾಲ್ನಲ್ಲಿ ಎಲ್ಲಿ ನೋಡಿದ್ರು ಪ್ರೇಮಿಗಳೇ ಕಂಡು ಬರ್ತಿದ್ದಾರೆ ಕಣ್ರಿ. ತಕ ಸಿಂಗಲ್ಸ್ ಅಂತೂ ಕೇಳೋದೆ ಬೇಡ ಕಣ್ರಿ. ಸಿಕ್ಕಿದ್ದೆ ಚಾನ್ಸ್, ಹಕ್ಕಿಗಳು ಬಿದ್ದೆ ಬೀಳ್ತಾವೆ ಅಂತ ಪ್ರಪೋಸ್ ಮಾಡೇ ಬಿಡ್ತಿದ್ದಾರೆ ಕಣ್ರಿ. ನೆಗೆದು ಬಿತ್ತು. ರಾಮೇಶ್ವರಕ್ಕೆ ಹೋದರೂ ಶನೇಶ್ವರನ ಕಾಟ ಅಂತೂ ತಪ್ಪಿಲ್ಲ. ಇಟ್ಸ್ ಓಕೆ ಸಮರ್ಥ್, ಒಂದು ಹೊಸ ಪ್ರಾಜೆಕ್ಟ್ ಬಂದಿದೆ, ಅದ್ರ ಬಗ್ಗೆ ಮಾತಾಡಬೇಕಿತ್ತು. ಈ ಫೈಲಲ್ಲಿ ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ಇದೆ, ಒಮ್ಮೆ ನೋಡ್ಕೊಳ್ಳಿ. ಯು ಹ್ಯಾವ್ ಟು ಲೀಡ್ ದಿಸ್ ಪ್ರಾಜೆಕ್ಟ್. ಸರ್ ನಾನಾ? ಎಸ್, ನೀವೇ. ಐ ನೋ ಯುವರ್ ಪೊಟೆನ್ಷಿಯಲ್. ಬ್ರೋ, ನೀನಿಲ್ಲಿ? ಎಸ್, ಅಹೂಜಾ ಪ್ರಾಜೆಕ್ಟ್ನ ಯಾರಾದರೂ ಕೇಪಬಲ್ ಕ್ಯಾಂಡಿಡೇಟ್ಗೆ ಹ್ಯಾಂಡ್ ಓವರ್ ಮಾಡಬೇಕಿತ್ತು. ಸಮರ್ಥ್ ಹೇಗೂ ಹಳೆ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿಲ್ಲ ಅಂತ ಗೊತ್ತಾಯಿತು. ಸೊ ಅಹೂಜಾ ಪ್ರಾಜೆಕ್ಟ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ದೀನಿ. ನಂಬರ್ 1 ಶೆಫ್ ಆಗಿರೋ ಮಾಧವ್ ಸರ್ ಅವ್ರನ್ನ ಅಸಿಸ್ಟೆಂಟ್ ಆಗಿ ಪಡೆದಿರೋ ನೀವು ಲಕ್ಕಿ ತುಳಸಿ ಮ್ಯಾಮ್. ಮ್ಯಾಗಿ, ಇವ್ರು ಮಾಡಿದ ರೆಸಿಪಿ ತಿಂತಿದ್ರೆ ನಂಬರ್ 1 ಶೆಫ್ ಯಾರು ಅಂತ ನಿಂಗೆ ಕನ್ಫ್ಯೂಸ್ ಆಗತ್ತೆ. ಹೇಗಾಗಿದೆ ನೋಡಿ ಮಾಧವ್ ಅವರೇ, ರುಚಿ ಹೇಗಿದೆ ಅಂತ. ನೀವು ಮಾಡಿದ್ದೀರಿ ಅಂದಮೇಲೆ ಪರ್ಫೆಕ್ಟಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ಆ ಏಲಕ್ಕಿನ ಸಿಪ್ಪೆ ಸಮೇತ ಪುಡಿ ಮಾಡಿ ಹಾಕಿದ್ರಲ್ಲ, ಒಂಥರ ವಿಶೇಷವಾದ ರುಚಿ ಬಂದಿದೆ. ಮ್ಯಾಗಿ, ನೀನು ತಗೋ. ಸ್ವಲ್ಪ ಸಂಕೋಚ ಮಾಡಿಕೊಂಡು ಬೇಡ ಅನ್ನೋಣ ಅನ್ಕೊಂಡೆ, ಆದರೆ ಈ ಸ್ಮೆಲ್ಲಿಗೆ ಬೇಡ ಅನ್ನಕ್ಕೆ ಮನಸ್ಸೇ ಆಗ್ತಿಲ್ಲ. ನೋಡಿದ್ರ ತುಳಸಿಯವರೇ, ನನಗೆ ಹೆಸರುಬೇಳೆ ಹಲ್ವಾ ಇಷ್ಟ ಅಂತ ಹೇಳಿದ್ರೆ ಅದೇನು ಟೇಸ್ಟ್ ಇರುತ್ತೆ ಅಂತ ನಗೋಳು. ಈಗ ನೀವು ಮಾಡಿರೋ ಹಲ್ವ ಮೆಲ್ಲಿಗೆ ಕಳೆದೋಗಿದ್ದಾಳೆ. ಆಸಮ್ ಮ್ಯಾಮ್, ಸೂಪರ್. ನಾನೊಬ್ಳೆ ಮಾಡಿದ್ದಲ್ಲ, ಮಾಧವ್ ಅವ್ರು ಹೆಲ್ಪ್ ಮಾಡಿದ್ದಕ್ಕೆ ಆಗಿದ್ದು. ಇಲ್ಲ ಅಂದಿದ್ರೆ ಈ ಅಡುಗೆ ಮನೆ ನೋಡಿ ನನಗೇನು ತೋಚ್ತಾನೆ ಇರಲಿಲ್ಲ. ನಂದೇನಿಲ್ಲ ತುಳಸಿಯವರೇ, ನೀವು ಕೆಫೆವರೆಗೂ ಬಂದು ಹಲ್ವಾ ಮಾಡಿಕೊಟ್ರಲ್ಲ, ಅದು ದೊಡ್ಡದು. ಸಾಲದಕ್ಕೆ ಕೈ ಬೇರೆ ಸುಟ್ಕೊಂಡ್ರಿ. ಅಡುಗೆ ಮನೇಲಿ ಕೆಲಸ ಮಾಡೋ ಹೆಂಗಸರಿಗೆ ಇದೆಲ್ಲ ಏನು ಹೊಸ್ತಲ್ಲ. ಈ ಹಲ್ವಾ ಮಕ್ಕಳಿಗೆಲ್ಲ ಇಷ್ಟ ಆದರೆ ಅಷ್ಟೇ ಸಾಕು. ತಡ ಆಗ್ತಾ ಇದೆ,
ನಾನೇನು ಬರ್ತೀನಿ. ಸರಿ ತುಳಸಿಯವರೇ, ತುಂಬ ಥ್ಯಾಂಕ್ಸ್. ಮ್ಯಾಗಿ, ತುಳಸಿಯವ್ರನ್ನ ಆಟೋಗೆ ಹತ್ತಿಸ್ತೀಯಾ? ಶೋರ್ ಸರ್, ಬನ್ನಿ ಮ್ಯಾಮ್. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ಸೋತೆ ನಾನಾಗ. ದತ್ತ, ಸರಸು ಸರಸು ಸರಸುನ ಏನು ಕಥೆಯೋ ಅಲ್ಲ. ಹುಡುಗಿರೇ ಮುಂದೆ ಬಂದು ಕಾಗದ ಬರೆಯೋ ಸ್ಥಿತಿನೂ ನೋಡೋ ಹಾಗಾಗೈತಲ್ಲ ಈ ದತ್ತ. ಸರಸುನೇ ಆಗಲಿ ಅವ್ರ ಅಪ್ಪನೇ ಆಗಲಿ ಹೋಗಿ 4 ತಟ್ಟಿ ಬರ್ತೀನಿ. ಈ ದತ್ತ ಏನು ಅಂತ ತೋರಿಸ್ತೀನಿ. ನನಗೆ ಪ್ರೇಮ ಪತ್ರ ಬರೀತಾರಂತೋ ತೋರಿಸ್ತೀನಿ. ವಾಟ್ ಬ್ರೋ, ಅಹುಜಾಸ್ ಹೈಲಿ ಎಕ್ಸ್ಪೆಕ್ಟೇಷನ್ ಇರೋ ಪ್ರಾಜೆಕ್ಟು, ಅದನ್ನ ಯಾ ಐ ನೋ, ಅದಕ್ಕೆ ಸಮರ್ಥಕ್ಕೆ ಕೊಡ್ತಿದ್ದೀನಿ. ಹಾಂ ಸಮರ್ಥ್, ಫೈಲ್ನ ಡೀಟೇಲಾಗಿ ಸ್ಟಡಿ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಡೈರೆಕ್ಟಾಗಿ ನನಗೆ ಕಾಂಟ್ಯಾಕ್ಟ್ ಮಾಡಿ, ನೋ ಪ್ರಾಬ್ಲಮ್. ಶೋರ್ ಸರ್, ಥ್ಯಾಂಕ್ ಯು ಸೋ ಮಚ್. ರಿಸರ್ವೇಷನ್? ಓ, ವ್ಯಾಲೆಂಟೈನ್ಸ್ ಡೇಗೆ ಅಂತ ಸಿಟಿನೇ ಬುಕ್ ಮಾಡಿರ್ತಾಳೆ. ಪ್ರೊಫೆಷ್ನಲಿಸಮ್ ಅನ್ನೋದು ಗೊತ್ತಿರೋರು ಕೊಡಬೇಕು ಪ್ರಾಜೆಕ್ಟ್, ಆಫೀಸಲ್ಲಿ ಕೂತ್ಕೊಂಡು ಪರ್ಸ್ನಲ್ ಮೆಸೇಜ್ ನೋಡೋರ್ಗಲ್ಲ. ಸಮರ್ಥ್, ಎನಿ ಪ್ರಾಬ್ಲಮ್? ಏನಾದರೂ ಎಮರ್ಜೆನ್ಸಿ ಇತ್ತಾ? ಹಾಗೇನಿಲ್ಲ ಸರ್, ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ನನ್ನ ವೈಫು ಸೆಲೆಬ್ರೇಷನ್ ಮಾಡೋದಕ್ಕೇನೋ ಪ್ರಿಪ್ರೇಷನ್ ಮಾಡ್ಕೊಂಡಿರಬೇಕು, ಅದ್ರ ಮೆಸೇಜ್ ಬಂತು ಅಷ್ಟೇ. ಓಹ್ ನೈಸ್. ಇವತ್ತು ಬೇಗ ಆಫೀಸಿಂದ ಹೋಗಿ ನಿಮ್ಮ ವೈಫ್ ಜೊತೆ ವ್ಯಾಲೆಂಟೈನ್ ಡೇ ಸೆಲೆಬ್ರೇಟ್ ಮಾಡಿ. ನಾಳೆದಿಂದ ಕೆಲಸ ಶುರು ಮಾಡಿ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಪೊಟೆನ್ಷಿಯಲ್ ಮೇಲೆ ನಂಬಿಕೆ ಇಟ್ಟು ಇಂಥ ದೊಡ್ಡ ಪ್ರಾಜೆಕ್ಟ್ನ ನನಗೆ ಕೊಟ್ಟಿದ್ದೀರಿ. ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ. ಹಾಗೆ ನಾಳಿದ್ದು ಬೇಗ ಬಂದು ಕೆಲಸನ ಶುರು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಮರ್ಥ್, ಒಂದು ನಿಮಿಷ. ಇಫ್ ಯು ಡೋಂಟ್ ಮೈಂಡ್, ಒಂದು ಪರ್ಸ್ನಲ್ ಕ್ವೆಶ್ಚನ್. ಈ ವ್ಯಾಲೆಂಟೈನ್ಸ್ ಡೇಗೆ ಹೆಂಡತಿಗೆ ಏನು ಗಿಫ್ಟ್ ಮಾಡಿದ್ರೆ ಖುಷಿ ಪಡ್ತಾರಂತ ಏನಾದರೂ ಐಡಿಯಾ ಇದೆಯಾ? ನನಗೂ ಅಷ್ಟು ಐಡಿಯಾ ಇಲ್ಲ ಸರ್. ನನಗೆ ಗೊತ್ತಿರೋ ಪ್ರಕಾರ ಹೆಣ್ಮಕ್ಳಿಗೆ ಜ್ಯುವೆಲರಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಓಹ್ ಓಕೆ, ಥ್ಯಾಂಕ್ ಯು. ಯಾರು ಬರ್ತಿರಬಹುದು? ದಿನ ನೋಡ್ತಾರೆ ಅಂತಂದರೆ ವಾಕಿಂಗಿಗೆ ಬರೋರೇ ಯಾರಾದರೂ ಆಗಿರಬೇಕು. ಯಾರೋ ಬೇಕು ಅಂತಲೇ ಮಾಡಿದ್ದಾರೆ. ಆದರೆ ಯಾಕೆ? ಓ, ಅಶೇಷ ಬೇರೆ ಅದೃಷ್ಟವಂತ ಅಂತ ತಲೆನಲ್ಲಿ ಹುಳ ಬಿಟ್ಟು ಹೋದ. ನೆಗೆದು ಬಿತ್ತು. ಇಂಥದನ್ನೆಲ್ಲ ಜಾಸ್ತಿ ಯೋಚನೆ ಮಾಡಲೇಬಾರ್ದು. ತಾತ, ಹೇ ಸೋಗ್ಲಾಡಿ, ಹೆದರ್ಸ್ತಿದ್ದೀಯಾ? ಅದು ಈ ದತ್ತನ್ನ. ಅಯ್ಯೋ, ಅಷ್ಟೊಂದು ಧೈರ್ಯ ನನಗೆಲ್ಲಿಂದ ಬರಬೇಕು ತಾತ? ನಾನು ನಿಮ್ಮನ್ನು ಕರೀತಾ ಇದ್ದೆ, ನೀವೇ ಯಾವುದೋ ಲೋಕದಲ್ಲಿ ಮುಳುಗಿ ಹೋಗಿದ್ರಿ.
ಏನು ಯೋಚಿಸ್ತಿದ್ರಿ ತಾತ? ನಾನು ಏನು ಬೇಕಾದ್ರೂ ಯೋಚನೆ ಮಾಡ್ತೀನಿ, ಅದನ್ನು ನಿನಗೆ ಹೇಳಬೇಕಾ? ಹಾಗಲ್ಲ ತಾತ, ನಾನು ಕರೆದ್ರೂ ಕೇಳಲಿಲ್ವಲ್ಲ ನಿಮಗೆ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೆ. ತಾತ, ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದಕ್ಕೆ ಅದಕ್ಕೆ ನಿಮಗೆ ಇವಳಿಗೆ ಏನಾದರೂ ನನ್ನ ಲೆಟರ್ ವಿಷಯ ಗೊತ್ತಾಗೋಯ್ತಾ? ಆ ಶೇಷು ಏನಾದರೂ? ಇಲ್ಲ ಇಲ್ಲ. ಯಾಕೆ ತಾತ, ರಾತ್ರಿ ಆಚೆ ಹೋಗೋದು ನಿಮ್ಗೆ ಇಷ್ಟ ಇಲ್ವಾ? ನಾನು ಅಲ್ಲಿಗೆ ಹೋಗ್ತಿರೋದು ಗೊತ್ತಾಗೋಯ್ತಾ ಇವಳಿಗೆ? ಹೇಳಿ ತಾತ. ಎಲ್ಲಿಗೆ ಎಲ್ಲಿಗೆ ಏನು ಮಾತಾಡ್ತಾ ಇದ್ದೀಯ ನೀನು? ನನಗೆ ಎಲ್ಲಿ ಹೋಗೋದಕ್ಕೂ ಇಷ್ಟ ಇಲ್ಲ. ಅಯ್ಯೋ ತಾತ, ನಾನು ಹೇಳಿದ್ದು ನಿಮಗಲ್ಲ, ನಾನು ಸಮರ್ಥ ಇವತ್ತು ರಾತ್ರಿ ಡಿನ್ನರಿಗೆ ಆಚೆ ಹೋಗ್ತೀವಿ ಅಂತ. ಅದಕ್ಕೆ ನಿಮ್ಮ ಪರ್ಮಿಷನ್ ತಗೊಳ್ಳೋಣ ಅಂತ ಕೇಳಿದೆ. ನಾವು ಹೋಗೋದು ನಿಮಗಿಷ್ಟ ಇಲ್ವಾ? ಓ ಆಗ ನಾನು ಏನೇನೋ ಅಂದ್ಕೊಂಡೆ. ಹಾಂ, ಯಾಕೆ ತಾತ, ಏನು ಅಂದ್ಕೊಂಡ್ರಿ? ನೀವೆಲ್ಲಾದರೂ ಹೋಗ್ತಿದ್ದೀರಾ? ಏನು ಹಾಗಂದ್ರೆ ನಾನೆಲ್ಲಾದರೂ ಹೋಗ್ತೀನಿ ಅಂದರೆ ನಿನ್ನ ಪರ್ಮಿಷನ್ ತಗೋಬೇಕಾ? ಅದು ಹಾಗಲ್ಲ ತಾತ. ಹಾಗೋ ಹೀಗೋ ಒಟ್ಟಿನಲ್ಲಿ ತಡ ಮಾಡಬೇಡಿ, ಬೇಗ ಬನ್ನಿ. ಸರಿ ತಾತ, ಥ್ಯಾಂಕ್ ಯು ಸೋ ಮಚ್. ಈ ಸೋಗಲಾಡಿನೂ ಟೆನ್ಷನ್ ಕೊಟ್ಬಿಟ್ಲಲ್ಲಪ್ಪ. ಓಹೋ, ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು. How are you? I'm fine. ಅವಿ ಅಂತೂ ಮಾವನ್ ಕೆಫೆಲಿ ಇಷ್ಟೆಲ್ಲ ಪ್ಲ್ಯಾನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ಇದೆಲ್ಲ ಪ್ಲ್ಯಾನ್ ಮಾಡಿದ್ಯಾರು? ಅದು ಟೇಬಲ್ ತೋರಿಸು. ಪೂರ್ಣಿ, ಸಿರಿ, ಪೂರ್ಣಿ ನೀನಿಲ್ಲಿ? ವೆಲ್ಕಮ್ ಟು ಯು ಮ್ಯಾಮ್. ಥ್ಯಾಂಕ್ ಯು. ಎಲ್ಲ ಅನ್ಕೊಂಡಾಗೆ ಆಗ್ತಿದೆ. ಅವಿ ಬರ್ತಾನ ಅನ್ನೋದೊಂದೇ ಡೌಟ್ ಇರೋದು. ಸೊ ಇದೆಲ್ಲ ಸಮರ್ಥು ಅವಿನಾಶ್ ಸರ್ ಸೇರಿ ಮಾಡಿರೋ ಪ್ಲಾನಾ? ನಮ್ಮ ಖುಷಿಗೆ ಅಂತ ಇದನ್ನೆಲ್ಲ ನೀವೇ ಮಾಡಿರೋದು ಅಂತ ನಂಗೆ ಗೊತ್ತು ಮಾವ. ಅಮ್ಮ, ಹೋಗಿ ಬರ್ತೀನಿ. ಅಮ್ಮ, ನಾನು ಸ್ಕೂಲ್ಗೆ ಹೋಗ್ಬೇಕಾದಾಗಲೂ ಹೀಗೆ ಮಾಡ್ತಾ ಇದ್ದೆ, ಇವಾಗಲೂ ಹೀಗೆ ಮಾಡ್ತೀಯಲ್ಲ ನೀನು. ನಾನೇನು ಚಿಕ್ಕ ಮಗು ಅಂದ್ಕೊಂಡಿದ್ಯಾ? ಹೌದು ಪಾಪು, ನನ್ಗೆ ಯಾವತ್ತಿದ್ರು ನೀನು ಚಿಕ್ಕ ಮಗುನೇ. ನಿನ್ನ ಸೊಸೆ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿದರೆ ನನ್ನ ಜೊತೆನೆ ಹೊರಡ್ಬೋದಿತ್ತು. ನಿನ್ನ ಮನೆಗೆ ಬಂದು ಹೋಗ್ತೀಯ ಅಂತ ಅವಳಿಗೆ ಗೊತ್ತಿರ್ಲಿಲ್ವೋ ಏನೋ. ತುಳಸಿ,
ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ ತಾತ? ತುಳಸಿ, ಹೊರಗಡೆ ಹೊರಟಾಗ ಎಲ್ಲಿಗೆ ಹೊರಟೆ ಅಂತ ಕೇಳಬಾರ್ದು ಅನ್ನೋದನ್ನು ನಿನ್ನ ಮಗನ ಕಲಿಸಿಲ್ವೋ ನೀನು? ಪಾಪು, ತಾತಂಗೆ ಸ್ವಲ್ಪ ಕೆಲಸ ಇದೆಯಂತೆ ಕಣೋ, ಅದಕ್ಕೆ ಬೇಗ ಊಟ ಮಾಡಿ ಹೊರಟಿದ್ದಾರೆ. ಹೊರಗಡೆ ಹೋಗುವಾಗ ಎಲ್ಲಿಗೆ ಅಂತ ಯಾರಾದರೂ ಕೇಳ್ತಾರಾ? ಅದು ಹಾಗಲ್ಲ ತಾತ, ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ನೀವು ಬೇರೆ ಬ್ಲೂ ಕಲರ್ ಕುರ್ತಾ ಬೇರೆ ಹಾಕಿದ್ದೀರಾ. ಏ ದಂಡಪಿಂಡ, ಗೋಕುಲಾಷ್ಟಮಿಗೂ ಇಮಾಮ್ ಸಾಬನ್ಗೂ ಏನು ಸಂಬಂಧ? ನನ್ನ ಕುರ್ತಾ ನನ್ನ ಇಷ್ಟ. ಅಯ್ಯೋ ತಾತ, ವ್ಯಾಲೆಂಟೈನ್ಸ್ ಡೇ ದಿನ ನಾವು ಹಾಕೋ ಪ್ರತಿ ಬಟ್ಟೆ ಕಲರ್ಗೂ ಒಂದು ಮೀನಿಂಗ್ ಇದೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಗ್ರೀನ್ ಕಲರ್ ಹಾಕಿದ್ರೆ ನಾನು ಇನ್ನೂ ಸಿಂಗಲ್ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟ ಹಾಗೆ, ರೆಡ್ ಹಾಕಿದ್ರೆ ಹಳ್ಳಿಗೆ ಬಿದ್ದಿದ್ದೀನಿ ಕಮಿಟೆಡ್ ಅಂತ. ಅಯ್ಯೋ ದೇವ್ರೆ, ಹಾಗೆಲ್ಲ ಇದೆಯಾ? ಬ್ಲೂ ಹಾಕ್ಕೊಂಡ್ರೆ? ಅಲ್ಲೇ ಇರತ್ತಾತ ನನಗೆ ಡೌಟು. ಬ್ಲೂ ಹಾಕಿದ್ರೆ ಲವ್ ಪ್ರಪೋಸಲ್ಸ್ ಇನ್ವೈಟೆಡ್ ಅಂತ. ಏ ದಂಡಪಿಂಡ, ಯಾರ ಹತ್ರ ಏನು ಮಾತಾಡ್ತಿದ್ದೀಯ ಅನ್ನೋದು ಗೊತ್ತು ತಾನೆ? ಅಲ್ಲ ತಾತ, ಇಷ್ಟು ಹೊತ್ತಲ್ಲಿ ಹೊರಗಡೆ ಹೋಗ್ತಾ ಇದ್ದೀರಾ, ಮುಖದಲ್ಲಿ ಸ್ವಲ್ಪ ಪೌಡರ್ ಜಾಸ್ತಿ ಆಯ್ತು ಅಂತ ಅನಿಸ್ತಿಲ್ವಾ? ನೆಗೆದು ಬಿತ್ತು ನಿಂತರ ನಾನು ದಂಡಪಿಂಡ ಅನ್ಕೊಂಡ್ಯಾ? ನನಗೆ ಮಾಡೋದಕ್ಕೆ 108 ಕೆಲಸ ಇರುತ್ತೆ. ಅದು ಅಲ್ಲದೆ ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ಎಲ್ಲ ನೇಗೆ ಹೇಳೋಕ್ಕಾಗತ್ತಾ? ಏ ಹೋಗಲ್ಲೇ, ಹೋಗ. ಆಯ್ತು ತಾತ, ನಡೀಲಿ ನಡೀಲಿ, ನಾನು ಹೋಗಿ ಬರ್ತೀನಿ. ಡ್ರಾಪ್ ಮಾಡಲಾ? ಎಂಥದೋ ಬೇಡ, ನಿನ್ನ ಹೆಂಡತಿ ಕಾಯ್ತಿರ್ತಾಳೆ, ನಡಿ. ಅವಳು ಆಗಲೇ ಪರ್ಮಿಷನ್ ಕೇಳಿದ್ದಕ್ಕೆ ನಿನ್ನ ಬಿಡ್ತಿರೋದು. ಹೋಗ್ಬಾ. ಆದರೂ ಸ್ವಲ್ಪ ಪೌಡ್ರು ಜಾಸ್ತಿ ಆಯ್ತೇನೋ ಅಂತ. ಆಡ್ಕೊಳ್ಳೋ, ಆಡ್ಕೋ. ಹೋಗಿ ಬಂದಮೇಲೆ ನೀನು ವಿಚಾರಿಸ್ಕೋತೀನಿ. ಮೆನಿನ್ ಬ್ಲೂ. ಪಾಪ ಕಣೋ, ಯಾಕೆ ಅವ್ರನ್ನ ಗೋಳಿಕೋತೀಯ? ಅವ್ರೇನು ಕಮ್ಮಿ ಗೋಳಿಕೋತಾರ? ಇರಮ್ಮ. ಪಾಪು, 1 ನಿಮಿಷ ಇರು, ಬಂದೆ. ಮತ್ತೆ ಏನಮ್ಮ ನಿಂದು? ಟೈಮ್ ಆಗ್ತಿದೆ. ಲಕ್ಷ್ಮಣ್ ಸರ್, ಇಲ್ಲಿ ಯಾಕೆ ನಿಲ್ಸಿದ್ರಿ? ಸಾರಿ ಸರ್, ದೊಡ್ಡ ಯಜಮಾನ್ರು ಹೇಳಿದ್ರು ಆಫೀಸ್ ಮುಗಿದ್ಮೇಲೆ ನಿಮ್ಮನ್ನು ಇಲ್ಲಿ ಕರ್ಕೊಂಬರ್ಬೇಕು ಅಂತ. ಅವ್ರು ಹೇಳಿದ್ರು ಅಂತ ಕರ್ಕೊಬಂದ್ಬಿಡ್ತೀಯಾ? ನನಗೊಂದು ಸತಿ ಇನ್ಫಾರ್ಮ್ ಮಾಡ್ಬೇಕು ತಾನೆ? ನನಗೂ ಅವ್ರಿಗೂ ಆಗಲ್ಲ ಅಂದಮೇಲೆ ಕರ್ಕೊಬರ್ಬಾರ್ದಲ್ವಾ? ನಡೀರಿ. ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಪುಣ್ಯ ನೀನು. ಎಸ್, ಲುಕಿಂಗ್ ಸೋ ಬ್ಯೂಟಿಫುಲ್. ರಿಯಲಿ? ನಿಜ ಹೇಳಬೇಕು ಅಂದರೆ ಕೆಫೆ ಒಳಗಡೆ ಮಾಡಿರೋ ಡೆಕೋರೇಷನ್ ನನಗಿಂತ ಬ್ಯೂಟಿಫುಲ್ ಆಗಿದೆ ರೀ. ಡಿನ್ನರ್ ಪಾರ್ಟಿ ಅರೇಂಜ್ ಆಗಿದೆ, ಬನ್ನಿ. ವಾಟ್? ಏನು ಹೇಳ್ತಿದ್ಯಾ? ಡಿನ್ನರ್ ಪಾರ್ಟಿನಾ? ಇಲ್ಲ. ಎಸ್. ನನಗೆ ಈ ಜಾಗ ಇಷ್ಟ ಇಲ್ಲ ಅಂತ ಗೊತ್ತಲ್ವಾ ಪುಣ್ಯ? ನನಗೆ ಈ ಜಾಗ ತುಂಬ ಇಷ್ಟ ರೀ. ಇವತ್ತು ನೀವು ಅಲ್ಲಿಗೆ ಬಂದರೆ ನಿಮಗೂ ಇಷ್ಟ ಆಗುತ್ತೆ, ಬನ್ನಿ. ದಿಸ್ ಇಸ್ ಟೂ ಮಚ್ ಪುಣ್ಯ. ನನಗಿದಾಗಲ್ಲ ಅಂತ ಗೊತ್ತಿದ ಮೇಲೂ ಇಲ್ಲೇ ಪ್ಲ್ಯಾನ್ ಮಾಡಿದ್ಯಲ್ಲ? ಏನು ಮಾಡೋದು, ಇವತ್ತೆಲ್ಲ ಕಡೆ ಕ್ರೌಡ್ ಇರುತ್ತೆ, ಇಲ್ಲಾದರೆ ಪ್ರೈವಸಿ ಇರುತ್ತೆ, ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು. ವಾಟ್ ಎವರ್ ಪುಣ್ಯ. ರೀ, ವ್ಯಾಲೆಂಟೈನ್ಸ್ ಡೇಲಿ ನನಗೆ ಬೇಜಾರು ಮಾಡ್ತೀರಾ? ಪುಣ್ಯ ಪ್ಲೀಸ್ ರೀ, ಪ್ಲೀಸ್, ನನಗೋಸ್ಕರ ಪ್ಲೀಸ್ ರೀ, ಪ್ಲೀಸ್ ಪ್ಲೀಸ್ ರೀ, ಪ್ಲೀಸ್. ಹಾ, ತಗೋ. ಅಂಗಡಿಗೆ ಹೋಗಿ ನನಗೆ ಸರಿ ಅನ್ಸಿದ್ದನ್ನು ತಂದಿದ್ದೀನಿ. ಇದನ್ನು ಸಿರಿಗೆ ಕೊಡು, ಖುಷಿ ಪಡ್ತಾಳೆ. ನೀನೇ ಕೊಡ್ತಾ ಇರೋದು ಅಂತ ಹೇಳು, ಖುಷಿಯಾಗತ್ತೆ ಅವಳಿಗೆ. ಸರಿನಮ್ಮ, ಹೊರಡ್ತೀನಿ.